ಆತ್ಮಹತ್ಯೆಗೆ ಒಳಗಾದ ರೈತರ ಕುಟುಂಬಗಳಿಗೆ ಕೂಡಲೇ ಪರಿಹಾರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗಮಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಯುವಜನ ಸೇವಾ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. 46 ಕುಟುಂಬಗಳಿಗೆ ಅವಮಾನ ಮಾಡಿರುವ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ರೈತರ ಆತ್ಮಹತ್ಯೆ ವರದಿ ಸಲ್ಲಿಸಲು ಹಣ ಕೇಳುವ ಕೃಷಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ? ರೈತ ಕುಟುಂಬಗಳಿಗೆ ಪರಿಹಾರ ನೀಡಲು ವಿಳಂಬ ಮಾಡಿರತಕ್ಕಂಥ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಈ ವೇಳೆ ಮಾತನಾಡಿದ ಹೋರಾಟಗಾರ ಸುನಿಲ್ ಮಾನ್ಪಡೆ ಅವರು ದೇಶದ ಬೆನ್ನೆಲುಬು ಎಂದು ರೈತರಿಗೆ ಹೇಳುತ್ತಲೇ ಆಳುವ ಸರ್ಕಾರಗಳು ಅವರ ಬದುಕೆ ಅಸ್ಥಿರ ಮಾಡುತ್ತಿವೆ. ಸಾಲಬಾಧೆ, ಬರ ಪರಿಸ್ಥಿತಿ ಕಾರಣಕ್ಕೆ ರೈತರು ಆತ್ಮಹತ್ಯೆಗೆ ಶರಣಾಗಿ ವರ್ಷಗಳೇ ಕಳೆದರೂ ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ರೈತರಿಗೆ ದ್ರೋಹ ಬಗೆದಿದೆ ಎಂದು ಕಿಡಿಕಾರಿದರು. ಸರ್, ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ 2 ವಿಷಯ ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮೊದಲನೇದಾಗಿ 2021ರಿಂದ 2024ರವರೆಗೆ ಕಳೆದ 4 ವರ್ಷಗಳಿಂದ 46 ಕುಟುಂಬಗಳು ರೈತರು ಪರಿಹಾರ ಸಿಕ್ಕಿಲ್ಲ ಸರ್. ಒಟ್ಟು 86 ಅರ್ಜಿಗಳಲ್ಲಿ 50% ರೈತರಿಗೆ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದರ ಜೊತೆಗೆ ಆಕಸ್ಮಿಕವಾಗಿ ಮರಣ ಹೊಂದಿದಂಥ ಒಟ್ಟು 23 ಕುಟುಂಬಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅದರ ಜೊತೆಗೆ ಏನಪ್ಪ ಅಂದ್ರೆ ಬಣಮೆಗಳು ಸುಟ್ಟಿದ್ದಾವೆ ರೈತರದು, ಅದರದ್ದು 25 ಅರ್ಜಿಗಳು ಕೂಡ ಪರಿಹಾರ ಸಿಕ್ಕಿಲ್ಲ. 4 ವರ್ಷಗಳಿಂದ ವರದಿನೇ ಕೂಡ ಸರಿಯಾದ ರೀತಿ ಸಲ್ಲಿಸದೇ ಇರೋ ಕಾರಣಕ್ಕಾಗಿ ಕುಟುಂಬಗಳಿಗೆ ಅನ್ಯಾಯ ಆಗಿದೆ. ಹಿಂದಿನ ಸರ್ಕಾರ ದೊಡ್ಡದಾಗಿ ಹೇಳಿತ್ತು ರೈತರ ಬೆನ್ನೆಲುಬು 2 ಪಟ್ಟು ನಾವು ಆರ್ಥಿಕ ಬಲ ಕೊಡ್ತೀವಿ ರೈತರಿಗೆ ಅಂತೇಳಿ. ಆದರೆ ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಇವತ್ತು ಪರಿಹಾರ ಕೊಡದೇ ಇರತಕ್ಕಂಥ ನೋಡಿದ್ರೆ ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸಿದೆ ಅಂತೇಳಿ ಇವತ್ತು ನಮಗೆ ಅನಿಸ್ತದೆ. ಆ ನೀತಿಯನ್ನು ಖಂಡಿಸ್ತೀವಿ. ಕೂಡಲೇ ಈ ಎಲ್ಲ ಕುಟುಂಬಗಳಿಗೆ ರೈತ ಕುಟುಂಬ ಪರಿಹಾರ ಕೊಡಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ ಏನು ಅಧಿಕಾರಿಗಳು ವರದಿ ಸಲ್ಲಿಸಲು ಪರಿಹಾರದ ನಾವು ವಿತರಣೆಗೆ ವರದಿ ಸಲ್ಲಿಸಬೇಕಾಗಿತ್ತು. ಆ ವರದಿ ಸಲ್ಲಿಕೆಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಅದು ದುಡ್ಡಿಗಾಗಿ ಲಂಚಕ್ಕಾಗಿ ವಿಳಂಬ ಮಾಡ್ತದೆ. ಕನಿಷ್ಠ 6 ತಿಂಗಳೊಳಗೆ ವರದಿ ಸಲ್ಲಿಸಬೇಕು, 1 ವರ್ಷ ಒಳಗೆ ಮಾಡಬೇಕಾದ್ರೆ 2 ವರ್ಷ ಇವತ್ತು ವರದಿ ಸಲ್ಲಿಸಲಿಕ್ಕೆ ವಿಳಂಬ ಮಾಡ್ತಾರೆ. ಅಂದರೆ ಅಧಿಕಾರಿಗಳು ರೈತರ ಆತ್ಮಹತ್ಯೆ ಮಾಡಿಕೊಂಡು ಕುಟುಂಬದವ್ರ ಹತ್ರ ವಸೂಲಿಗೆ ನಿಂತಿದ್ದಾರೆ ಅಂತಂದರೆ ಇದು ತುಂಬ ಖಂಡನೀಯ ವಿಷಯ ಅಂತ ನಾವು ಇದು ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ 15 ಕೆರೆಗಳ ಹೂಳು ಎತ್ತುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮಾಫಿಯಾದವರು. ಟಿಪ್ಪರ್ ಮಾಲೀಕರು ಮತ್ತು ಮಾಫಿಯಾದವರು, ಭೂ ಮಾಫಿಯಾದವರು ಇವತ್ತು ಲೂಟಿ ಮಾಡಿದ್ದಾರೆ. ಅದರೊಳಗೆ ಬೋಸ್ಕಾ ಕೆರೆ ಇರ್ಬೋದು, ಗೊಬ್ಬರ ಕೆರೆ ಇರ್ಬೋದು, ಹುಮ್ಸಿ ಕೆರೆ ಇರ್ಬೋದು, ಹೀಗೆ 15 ಕೆರೆಗಳು ಹೂಳೆತ್ತುವಿಕೆ ಚಟುವಟಿಕೆ ನಡೆದಿದೆ 2 ತಿಂಗಳಲ್ಲಿ. ಆದರೆ ಜಿಲ್ಲಾಧಿಕಾರಿಗಳು 1 ತಿಂಗಳು ವಿಳಂಬ ಮಾಡಿ ಮೀಟಿಂಗ್ ಸಭೆ ಕರೆದಿದ್ದಾರೆ. ಆದರೆ 1 ತಿಂಗಳು ಹಿಂದ್ಗಡೆ ಎಷ್ಟು ಮಣ್ಣನ್ನು ಹೊಡೆದಿದ್ದಾರೆ ಅಂತೇಳಿ ತನಿಖೆ ಆಗಬೇಕು. ಆ ಪ್ರಕಾರ ಯಾರು ಹೊಡೆದಿದ್ದಾರೆ ಅವ್ರದ್ದು ಕ್ರಮ ಕೈಗೊಳ್ಳಬೇಕು. ಆ ಪರಿಹಾರವನ್ನು ಸರ್ಕಾರದ ಬೊಕ್ಕಸಗೆ ರಾಯಲ್ಟಿ ಕಟ್ಟಿಸ್ಕೋಬೇಕಂತ ನಾವು ಆಗ್ರಹಿಸಿ 2ನೇ ಪ್ರಮುಖ ಬೇಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದು. ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಸರ್. ಪ್ರತಿಭಟನೆಯಲ್ಲಿ ಮುಖಂಡರಾದ ಚಂದು ಜಾಧವ್, ಶಾಂತಪ್ಪ ಪಾಟೀಲ್, ಮಹಾಲಿಂಗಪ್ಪ ಪಾಟೀಲ್, ವಿಠಲ್ ಪೂಜಾರಿ, ಸೋಮಶೇಖರ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.